ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿರುವಂತಹ ಸಿಟಿ ಸಿವಿಲ್ ಕೋರ್ಟ್ ಏನಿದೆ, ಇಲ್ಲಿರುವಂತಹ ಚಾಲಕ ಮತ್ತು ಪಿಯೋನು ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಉಳಿದಿರುವ ಮೂಲ ಕ್ಯಾಡರ್ ಅಂದರೆ ರೆಸಿಡಿಯಲ್ ಪ್ಯಾರೆಂಟ್ ಕ್ಯಾಡರ್ ಅಡಿಯಲ್ಲಿ ಚಾಲಕ ಹಾಗೂ ಪಿಯೂನ್ ಹುದ್ದೆಗಳ ನೇಮಕಾತಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30 ಜುಲೈ 2026 ಲಾಸ್ಟ್ ಡೇಟ್ ಆಗಿರುತ್ತೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವಂತಹ ಕೊನೆಯ ದಿನಾಂಕ ಏನಿದೆ ಅದರೊಳಗಡೆ ಅಗತ್ಯ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಂದ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನ ಚಾಲಕ, ಡ್ರೈವರ್ ಮತ್ತು ಪಿಯೋನು ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ, ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಜಾಬ್ ಡೀಟೇಲ್ ಬಗ್ಗೆ ನೋಡೋದಾದರೆ, ಇದು ಹುದ್ದೆಯ ಹೆಸರು ಡ್ರೈವರ್. ಒಟ್ಟು ಇರುವಂತಹ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ 7 ಇದೆ. ಇನ್ನು ಅನ್ರಿಸರ್ವ್ಡು ಗ್ರಾಮೀಣ ಇರ್ಬೋದು, ಮಹಿಳೆ ಇರ್ಬೋದು, ಇದನ್ನೆಲ್ಲ ವಿಡಿಯೋನ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಾನಿನ್ನೇ ಡೀಟೇಲಾಗಿ ಹೇಳ್ತಾ ಇಲ್ಲ. ಟೋಟಲ್ ಹುದ್ದೆಗಳು 7 ಖಾಲಿ ಇರುವಂಥದ್ದು. ಇನ್ನು ಪಿಯೋನ್ ಹುದ್ದೆ ಬಗ್ಗೆ ಟೋಟಲ್ ಇಲ್ಲಿ 81 ಹುದ್ದೆ ಖಾಲಿ ಇರುವಂಥದ್ದು. ಇದು ಕೂಡ ಹಾಗೆ ಯಾರ್ಯಾರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ, ನಾನೇನು ಡೀಟೇಲಾಗಿ ಹೇಳ್ತಾ ಇಲ್ಲ. ಇಲ್ಲಿ ಟೋಟಲ್ 81 ಪೋಸ್ಟ್ ಖಾಲಿ ಇರುವಂಥದ್ದು. ನೋಟಿಫಿಕೇಷನ್ನ ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇನ್ನಿಲ್ಲಿ ಮೀಸಲಾತಿ ವಿವರಗಳನ್ನ ಕೊಟ್ಟಿದ್ದಾರೆ. ಅಂದರೆ PWBD ಎಷ್ಟು ಅಂದರೆ 4ನೇ ಪಾಯಿಂಟ್ ಹೇಗೆ ಅಂತ 24ನೇ ಪಾಯಿಂಟ್ ಇರ್ಬೋದು, 44ನೇ ಪಾಯಿಂಟು, ಮತ್ತು SC/ST ಇದರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇನ್ನು ನೇಮಕಾತಿ ವಿಧಾನ ನೋಡೋದಾದರೆ, ಅಭ್ಯರ್ಥಿಗಳ ಆಯ್ಕೆಯನ್ನು ಕರ್ನಾಟಕ ಅಧೀನ ನ್ಯಾಯಾಲಯಗಳ ಅಥವಾ ಸಚಿವಾಲಯ ಮತ್ತು ಇತರೆ ಹುದ್ದೆಗಳು ನೇಮಕಾತಿ ನಿಯಮಗಳನ್ನು 1982 ಹಾಗೂ 2007 ಮತ್ತು 2021 ತಿದ್ದುಪಡಿ ನಿಯಮಗಳ ಪ್ರಕಾರ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿದ್ದಾರೆ, ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆನ್ಲೈನ್ ಅರ್ಜಿ ದಿನಾಂಕ ನೋಡೋದಾದರೆ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 1/7/2026 ಪ್ರಾರಂಭವಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/7/2026 ರಾತ್ರಿ 11:59 ತನಕ ಇರುತ್ತೆ. ಇನ್ನು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆ ಅವತ್ತೇ ಕೊನೆಯ ದಿನಾಂಕವಾಗಿರುತ್ತೆ. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ, ಫೀಸು ಸಾಮಾನ್ಯ ಅರ್ಹತೆ ಅಂದರೆ GM ಅಭ್ಯರ್ಥಿಗಳಿಗೆ 300 ರೂಪೀಸ್ ಇರುತ್ತೆ. ಹಾಗೆ ಕ್ಯಾಟಗರಿ 2A 2B ಅಂದರೆ OBC ಅಭ್ಯರ್ಥಿಗಳಿಗೆ 150 ರೂಪೀಸ್ ಇರುತ್ತೆ. ಇನ್ನು SC/ST ಕ್ಯಾಟಗರಿ 1 ಇರ್ಬೋದು ಅಥವಾ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಏನಿದೆ ಹೊಂದಿದ್ದಾರೆ ಅಭ್ಯರ್ಥಿ, ಅವರಿಗೆ ಯಾವುದೇ ರೀತಿಯಾದಂತಹ ಶುಲ್ಕ ಪಾವತಿ ಇರೋದಿಲ್ಲ. ಇನ್ನು ಅಭ್ಯರ್ಥಿಗಳು ಮೇಲ್ಕಂಡ ಲಿಂಕ್ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಕಲೆಕ್ಟ್ ಪೋರ್ಟಲ್ನಲ್ಲಿ ನೆಟ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ಆನ್ಲೈನಲ್ಲಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಇನ್ನು ಪೇ ಸ್ಕೇಲ್ ಅಂದರೆ ವೇತನ ಶ್ರೇಣಿ ನೋಡೋದಾದರೆ, ಚಾಲಕ, ಡ್ರೈವರ್ ಹುದ್ದೆಗೆ 34,100ರಿಂದ ಪ್ರಾರಂಭವಾಗುತ್ತೆ. ಇನ್ನು ಪಿಯೂನ್ ಪೋಸ್ಟಿಗೆ 27,000ದಿಂದ ಸ್ಯಾಲ್ರಿ ಪ್ರಾರಂಭವಾಗುತ್ತೆ. ಇನ್ನು ಕನಿಷ್ಠ ವಿದ್ಯಾರ್ಹತೆ ಮಿನಿಮಮ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿ ನೋಡೋದಾದರೆ, ಡ್ರೈವರ್ ಹುದ್ದೆಗೆ SSLC ಅಥವಾ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಉತ್ತೀರ್ಣರಾಗಿರಬೇಕು. ಮತ್ತು ಹೆವಿ ವಾಹನ ಚಾಲನಾ ಪರವಾನಗಿ ಏನಿದೆ ಅಂದರೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿರಬೇಕು. ಪಿಯೂನವರಿಗೆ 10ನೇ ತರಗತಿ SSLC ಪಾಸ್ ಆಗಿರಬೇಕು. ಇನ್ನು ನೇಮಕಾತಿಗೆ ವಯೋಮಿತಿ ನೋಡೋದಾದರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ ಅಂದರೆ 18 ವರ್ಷವನ್ನು ಕಂಪ್ಲೀಟ್ ಮಾಡಿರಬೇಕು. ಇನ್ನು ಕೆಳಗಿನ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರ್ದು. ಅಂದರೆ ಜನರಲ್ ಮೆರಿಟ್ ಏನಿದ್ದಾರೆ ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ 40 ವರ್ಷ, ಇನ್ನು OBC ಅವರಿಗೆ 43 ವರ್ಷ, ಇನ್ನು SC/ST ಕ್ಯಾಟಗರಿ 1 ಅವರಿಗೆ 45 ವರ್ಷ ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ವಯಸ್ಸಲ್ಲಿ ಸಡಲಿಕೆ ಕೊಟ್ಟಿದ್ದಾರೆ. ಇನ್ನು ಪ್ರೊಬೇಷನ್ ಅಂದರೆ ಪರೀಕ್ಷಾ ಅವಧಿ ನೋಡೋದಾದರೆ, ನೇಮಕೊಂಡ ಅಭ್ಯರ್ಥಿಗಳು ಆರಂಭದಲ್ಲಿ ಕನಿಷ್ಠ 2 ವರ್ಷಗಳ ಪರೀಕ್ಷಾ ಅವಧಿಯಲ್ಲಿ ಇರುತ್ತಾರೆ. ಅಗತ್ಯವಿದ್ದಲ್ಲಿ ಈ ಅವಧಿಯನ್ನು ವಿಸ್ತರಿಸಬಹುದು. ಇನ್ನು ಇಂಟರ್ವ್ಯೂ ಬಗ್ಗೆ ಕೊಟ್ಟಿದ್ದಾರೆ. ಚಾಲಕ, ಡ್ರೈವರ್ಗೆ 50 ಅಂಕಗಳ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಸಂದರ್ಶನಕ್ಕೆ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳ ಸಂಖ್ಯೆ ಪ್ರಕಟಿತ ಹುದ್ದೆಗಳ ಸಂಖ್ಯೆ ಒಟ್ಟು ಸಂಖ್ಯೆಯು 25 ಪಟ್ಟು ಇರುತ್ತದೆ. ಸಂದರ್ಶನದ ಗರಿಷ್ಠ ಅಂಕಗಳು 10 ಅಂತ ಹೇಳಿದ್ದಾರೆ. ಇನ್ನು ಪಿಯೋನ್ ಹುದ್ದೆಯು ಕೂಡ ಹಾಗೆ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಸಂದರ್ಶನಕ್ಕೆ ಆಯ್ಕೆಗೊಳ್ಳುವ ಅಭ್ಯರ್ಥಿಗಳ ಸಂಖ್ಯೆ ಪ್ರಕಟಿತ ಹುದ್ದೆಗಳ ಸಂಖ್ಯೆ
ಒಟ್ಟು ಸಂಖ್ಯೆಯ 10 ಪಟ್ಟು ಇರುತ್ತದೆ ಅಂತ ಹೇಳಿದ್ದಾರೆ. ಸಂದರ್ಶನದ ಗರಿಷ್ಠ ಅಂಕಗಳು 10 ಅಂತ ಹೇಳಿದ್ದಾರೆ. ಇನ್ನು ಆಯ್ಕೆ ವಿಧಾನ ಮೋಡ್ ಆಫ್ ಸೆಲೆಕ್ಷನ್ ನೋಡೋದಾದರೆ, ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ಳೋಕ್ಕಾಗುತ್ತೆ. ಡ್ರೈವರ್ ಪೋಸ್ಟು ಹಾಗೆ ಪಿಯೂನ್ ಪೋಸ್ಟು ಕೂಡ ಹಾಗೆ. ಇನ್ನು ಸೂಚನೆ ಕೊಟ್ಟಿದ್ದಾರೆ, ಒಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಒಂದೇ ಶೇಕಡಾವಾರು ಅಂಕಗಳನ್ನು ಪಡೆದಿದ್ದರೆ ವಯಸ್ಸಿನಲ್ಲಿ ಹಿರಿಯ ಅಭ್ಯರ್ಥಿಗಳಿಗೆ ಮೆರಿಟ್ ಪಟ್ಟಿಯಲ್ಲಿ ಮೊದಲ ಆದ್ಯತೆ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್. ಇನ್ನು ಮೀಸಲಾತಿ ಪಡೆಯುವ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ತೆಗೆದಿಟ್ಕೊಂಡಿರಬೇಕು. ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕದೊಳಗಡೆ ಆಗಿ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿಟ್ಕೊಂಡಿರಬೇಕು. ಇನ್ನು ಬೆಂಚ್ ಮಾರ್ಕ್ ಡಿಸಬಿಲಿಟಿ ಹೊಂದಿರುವಂಥ ಅಭ್ಯರ್ಥಿಗಳು ಕೂಡ ಹಾಗೇನೆ ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಕೊನೆಯ ದಿನಾಂಕದೊಳಗಡೆ ನಿಮ್ಮ ಎಲ್ಲ ಸರ್ಟಿಫಿಕೇಟನ್ನು ತೆಗೆದಿಟ್ಕೊಳ್ಬೇಕು. ಇನ್ನು ಮಾಜಿ ಸೈನಿಕರು ಅವರು ಕೂಡ ಹಾಗೇನೆ ಮೀಸಲಾತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಿತ ಜಿಲ್ಲಾ ಸೈನಿಕ ಮಂಡಳಿ ಏನಿದೆ ಅಥವಾ ಇತರೆ ಸಮರ್ಥ ಪ್ರಾಧಿಕಾರದಿಂದ ನೀಡಲಾದ ರಿಲೀಸ್ ಅಥವಾ ಡಿಸ್ಚಾರ್ಜ್ ಏನಿದೆ ಸೇವಾ ನಿವೃತ್ತಿ ಪುಸ್ತಕವನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು ಅಥವಾ ಅದಕ್ಕೆ ಮೊದಲು ಹೊಂದಿರಬೇಕು. ಇನ್ನು ನೇಮಕಾತಿ ಪ್ರಾಧಿಕಾರವು ಕೇಳಿದಾಗ ಅದನ್ನು ಸಲ್ಲಿಸಬೇಕಾಗುತ್ತೆ. ಇನ್ನು ಗ್ರಾಮೀಣ ಅಭ್ಯರ್ಥಿ ಕೂಡ ಹಾಗೆ ಗ್ರಾಮೀಣ ಕೂಟದ ಅಡಿಯಲ್ಲಿ ನೀವೇನಾದರೂ ಮೀಸಲಾತಿ ಪಡೆಯಲು ಬಯಸಿದರೆ ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಡೆ ಆಗಿ ಎಲ್ಲ ಪ್ರಮಾಣ ಪತ್ರವನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಿದೆ, ಇದು ಶೈಕ್ಷಣಿಕ ಅರ್ಹತೆ. ಅಭ್ಯರ್ಥಿಗಳು ತಮ್ಮ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಿಸಿದಂತೆ 10ನೇ ತರಗತಿ ಅಂಕಪಟ್ಟಿ ಮತ್ತು ಅಗತ್ಯ ಇರುವಂತಹ ಎಲ್ಲ ಮೂಲ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ಜನ್ಮ ದಿನಾಂಕಕ್ಕೆ SSLC ಅಂಕಪಟ್ಟಿಯನ್ನೇ ಪರಿಗಣಿಸಲಾಗುತ್ತೆ. ಹಾಗೆ ಬೇರೆ ಏನು ನೀವು ಮೀಸಲಾತಿ ಕೋರ್ತೀರಾ ಅದರ ಸರ್ಟಿಫಿಕೇಟ್, ಇನ್ನು ಗುರುತಿನ ಚೀಟಿ ಇರ್ಬೋದು. ಇನ್ನು ಗುರುತಿನ ಪುರಾವೆಗಾಗಿ ಆಧಾರ್ ಕಾರ್ಡ್ ಅಥವಾ ಮತದಾರರ ಪಟ್ಟಿ ಗುರುತಿನ ಚೀಟಿ ಏನಿದೆ ಇದನ್ನು ನೀವು ಸಲ್ಲಿಸಬೇಕಾಗುತ್ತೆ. ಇನ್ನು ಸ್ಥಳೀಯ ವೃಂದ ಅಂದರೆ 371J ಏನಿದೆ ಅವರು ಕೂಡ ಹಾಗೇನೆ ಕೊನೆಯ ದಿನಾಂಕದ ಒಳಗಡೆ ಆಗಿ ಸಂಬಂಧಿಸಿದಂತಹ ಸರ್ಟಿಫಿಕೇಟನ್ನು ನೀವು ತೆಗೆದಿಟ್ಕೊಳ್ಬೇಕು. ಇನ್ನು ತೃತೀಯ ಲಿಂಗದ ಅಭ್ಯರ್ಥಿಗಳು ಕೂಡ ಹಾಗೇನೆ ಕೊನೆಯ ದಿನಾಂಕದ ಒಳಗಡೆ ಆಗಿ ನಿಮ್ಮ ಸರ್ಟಿಫಿಕೇಟ್ ಏನಿದೆ ಆ ಪ್ರಮಾಣ ಪತ್ರ ಅದನ್ನು ನೀವು ತೆಗೆದಿಟ್ಕೊಳ್ಬೇಕಾಗತ್ತೆ. ಹಾಗೆ ಸರ್ಕಾರಿ ನೌಕರರು ಕೂಡ NOCಯನ್ನು ತೆಗೆದಿಟ್ಕೊಳ್ಬೇಕಾಗತ್ತೆ. ಇನ್ನು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ಹೇಳಿ ಚಾರಿತ್ರ್ಯ ಪ್ರಮಾಣ ಪತ್ರ. ಈ ಅಭ್ಯರ್ಥಿಗಳು ಕಾಲೇಜು ಅಥವಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಹಾಗೂ ಅಭ್ಯರ್ಥಿ ಸಂಬಂಧಿಕರಲ್ಲದ ಇಬ್ಬರು ಗೌರವಾನ್ವಿತ ವ್ಯಕ್ತಿಗಳೇನಿದ್ದಾರೆ ಅವರು ನೀಡಲಾದ ಚಾರಿತ್ರ್ಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಇನ್ನು ಅಭ್ಯರ್ಥಿಗಳು ಕೊನೆಯದಾಗಿ ವ್ಯಾಸಂಗ ಮಾಡಿದ ಶಿಕ್ಷಣ ಸಂಸ್ಥೆ ಅಥವಾ ಕಾಲೇಜಿನ ಮುಖ್ಯಸ್ಥರಿಂದ ನೀಡಲಾದ ಒಂದು ಚಾರಿತ್ರ್ಯ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಅಂತ ಹೇಳಿದ್ದಾರೆ. ನೀವು ಯಾವುದು ಸ್ಟಡಿ ಮಾಡಿರ್ತೀರ ಕೊನೆಯದಾಗಿ ಅಲ್ಲಿಂದ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೆಗೆದಿಟ್ಕೊಳ್ಬೇಕಾಗುತ್ತೆ. ಈ ಪ್ರಮಾಣ ಪತ್ರವು 6 ತಿಂಗಳಿಗಿಂತ ಹಳೆಯದಾಗಿರಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಮುಖ್ಯವಾಗಿ ಅಭ್ಯರ್ಥಿಗಳು ಸರಿಯಾದ ಇಮೇಲ್ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕಾಗತ್ತೆ. ಎಲ್ಲ ಸೂಚನೆಗಳು ಹಾಗೂ ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ SMS ಅಥವಾ ಇಮೇಲ್ ಮೂಲಕನೇ ಕಳಿಸಲಾಗುತ್ತೆ. ಇನ್ನು ಯಾವುದೇ ಕಾರಣದಿಂದ ಸಂದೇಶಗಳು ಅಥವಾ ಇಮೇಲ್ ತಲುಪದಿದ್ದರೆ ಅದಕ್ಕೆ ನೇಮಕಾತಿ ಪ್ರಾಧಿಕಾರವು ಜವಾಬ್ದಾರಿಯಲ್ಲ ಅಂತ ತಿಳಿಸಿದ್ದಾರೆ. ಹಾಗಾಗಿ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಸಮಯದಲ್ಲೇ ಅಗತ್ಯ ದಾಖಲೆಗಳು ಪ್ರಮಾಣ ಪತ್ರಗಳನ್ನು ಅಪ್ಲೋಡ್ ಮಾಡಬೇಕು. ಇನ್ನು ಯಾವುದೇ ರೀತಿಯಾದಂಥ ಅನಧಿಕೃತ ಸಹಾಯ ಪಡೆಯಲು ಪ್ರಯತ್ನಿಸಿದರೆ ಅಂಥ ಅಭ್ಯರ್ಥಿ ನೇಮಕಾತಿಗೆ ಅರ್ಹನಾಗಿರುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಅಂಥ ಅಭ್ಯರ್ಥಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೂಡ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಅಭ್ಯರ್ಥಿಗಳು ನಿಗದಿತ ಅರ್ಜಿ ಶುಲ್ಕವನ್ನು ಪಾವತಿಸಿರುವ ರಸೀದಿಯನ್ನು ಕೂಡ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ತಿಳಿಸಿರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರು ಇಲ್ಲಿರುವಂತಹ ಡ್ರೈವರ್ ಮತ್ತು ಪಿಯೂನ್ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಎಲಿಜಿಬಲ್ ಇದ್ದು ನಿಮಗೇನಾದರೂ ಆಸಕ್ತಿ ಇದ್ದರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಯಾರಿಗಾದರೂ ಅಗತ್ಯ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.